ಇನ್ನು ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ನೀರಿನ ಒಳಹರಿವು ಪ್ರಮಾಣ ಹೆಚ್ಚಳ ಆಗಿದೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆ ಸುರಿದ್ರೆ ಕರ್ನಾಟಕ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತವೆ. ಬಿಕಾಸ್ ಕೃಷ್ಣಾ ನದಿಗೆ ನೀರಿನ ಒಳಹರಿವು ಪ್ರಮಾಣ ಹೆಚ್ಚಳ ಆಗಿದೆ. ಅಥಣಿ ತಾಲೂಕಿನ ಹುಲಗಬಾಳದಲ್ಲಿ ಸುತ್ತುವರೆದಿರುವಂಥದ್ದು ನೀರು ಕೃಷ್ಣಾ ನದಿ ನಡುಗಡ್ಡೆಯಲ್ಲಿ ಸಿಲುಕಿರುವಂಥದ್ದು ತುಂಬು ಗರ್ಭಿಣಿಯಾಗಿದೆ. 40 ಕುಟುಂಬಗಳು ವಾಸವನ್ನು ಮಾಡ್ತಾ ಇರುವಂಥ ಮಾಂಗಾ ವಸತಿ ಪ್ರದೇಶ ಅದು ಎದೆ ಎತ್ತರದ ನೀರಿನಲ್ಲಿ ದಾಟಿಕೊಂಡು ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಬೋಟ್ ವ್ಯವಸ್ಥೆ ಮಾಡದೆ ನಿದ್ರೆಗೆ ಜಾರಿರುವಂಥದ್ದು ತಾಲೂಕು ಆಡಳಿತ. ಶಾಲಾ ಮಕ್ಕಳು ಜನರ ಸಂಚಾರಕ್ಕೆ ಇರುವಂಥ ಏಕೈಕ ರಸ್ತೆ ಮಾರ್ಗ ಬಂದ್ ಆಗಿದೆ. ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಗರ್ಭಿಣಿಯೊಬ್ಬರು ಸಿಕ್ಕಾಕೊಂಡಿರುವಂಥದ್ದು. ನಿಮಗೆ ಆ ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದ್ವಿ. ಇರುವಂಥ ಏಕೈಕ ರಸ್ತೆನೂ ಕೂಡ ಬಂದ್ ಆಗಿದೆ. ಬೋಟ್ ವ್ಯವಸ್ಥೆಯನ್ನಾದ್ರೂ ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. ಆ ಜಮೀನುಗಳಿಗೆ ನಾವು 2-3 ದನ ಕಟ್ಕೊಂಡಿವ್ರಿ. ಅಟ್ರೋಗ ನಾವು ಹಾಲ ಹಾಕಿಸಿಂದ ನಾವು ಜೀವನ ಮಾಡ್ಕೊಳತ್ತಿದ್ರಿ. ನಮ್ಗೆ ಏನು ಅಂದ್ರೆ ಏನೂ ಅನುಕೂಲ ಇಲ್ರಿ. ಇಲ್ಲಿ ಹೇಳ್ಬೇಕಂದ್ರೆ ಮಾಂಗೋಸ್ತಿ ಇಲ್ರಿ. ವರ್ಷ ಬರ್ತಾರ್ರಿ ಹೇಳ್ತಾರ್ರಿ, ವರ್ಷ ಬರ್ತಾರ್ರಿ ಹೇಳ್ತಾರ್ರಿ. ಇದಾಗೈತಿ ನಮ್ಮ ಸಮಸ್ಯೆ ರೀ. ಈಗ ಬಂದಾರ್ರಿ, ಈಗ ಬೆಳಗಾವಿ ಜಿಲ್ಲಾ ಆಡಳಿತವ್ರು ಬರ್ತಾರ್ರಿ ಹೇಳ್ತಾರ್ರಿ, ಇದು ಹೇಳ್ತಾರ್ರಿ. ಒಂದು ಸ್ವಲ್ಪ ಅವ್ರ ಗಮನಕ್ಕೆ ತಗೋಬೇಕಾಗಿತ್ರಿ. ಈಗ ಬರೀ ವರ್ಷ ಬರೋದು ಹೇಳೋದು ಆಗ್ಬಾರ್ದಾಗಿತ್ರಿ. ತಹಸೀಲ್ದಾರ್ ಸಾಹೇಬ್ರು ಬರ್ತೀರಿ ಅಂತ ಬೆಳಿಗ್ಗೆ ರೀ, ಅವರು ಬಂದರು. ಇಲ್ಲ ನೀವು ಜಾಗ ಖುಲ್ಲಾ ಮಾಡ್ರಿ, ಇದು ಮಾಡ್ರಿ ತಂದಿರಿ. ಆಯ್ತು ರೀ, ನೋಡೋಣ ಸ್ವಲ್ಪ ಇದನ್ನು ನಮಗೆ ಸುರಕ್ಷಿತ ಎಲ್ರಿ ಒಂಥರ ಜಾಗ ಕೊಟ್ರನ್ನ ಹೋಗಿ ತಂದಿದ್ದು ರೀ. ಇನ್ನು ನೋಡ್ಬೇಕ್ರಿ ಏನು ಸಮಸ್ಯೆ ಐತ್ರಿ ಸರ್. ನಾವು ಅಂಕ ಜಾಗ ಖುಲ್ಲಾ ಮಾಡಂಗಿಲ್ಲ ರೀ. ಯಾಕಂದ್ರೆ ಇಲ್ಲಿ ನಾವು ನಡುಗಡ್ಡೆದಾಗ ನಮ್ಗೆ ಮೇನ್ ಪಾಯಿಂಟ್ ಬರೋದಂದ್ರೆ ನಮ್ಗೆ ಮಾಂಗೋಸ್ತಿಯಲ್ಲೇ ಬರ್ತೈತಿ ಸರ್. ನಿಮ್ಗೆ ಹೇಳ್ಬೇಕಂದ್ರೆ ರೀ, ನಮ್ಮ ಮಾಂಗೋಸ್ತಿಯಲ್ಲಿ ಮೇನ್ ಬರೋದಂದ್ರೆ ನೀರು ನಮಗಂದ್ರೆ ಮಾಂಗೋಸ್ತಿಯಲ್ಲೇ ರೀ. ಈ ನೀರು ಸುತ್ತ ಹಾಕೈತ್ರಿ ಸರ್. ಈಗ ಮುಂದೆ ಹಾಳ್ರಿ, ಹಿಂದೆ ಕೃಷ್ಣಾ ನದಿ ರೀ. ನಾವು ಎಲ್ಲಿ ಹೋಗ್ಬೇಕು ಹೇಳ್ರಿ ಸರ್. ಒಳಗೆ ನಾವು 2-3 ಕೃಷ್ಣಾ ನದಿ ನೀರಿನ ಒಳಹರಿವಿನಲ್ಲಿ ಹೆಚ್ಚಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ದೇಗುಲಕ್ಕೆ ಜಲದಿಗ್ಬಂಧನ ಆಗಿದೆ. ಭಾವನಸೌದತ್ತಿ ಗ್ರಾಮದಲ್ಲಿರುವಂಥ ಸುಗಂಧ ದೇವಿ ದೇಗುಲ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲೂ ಕೂಡ ಅಷ್ಟೇ ಸಾಕಷ್ಟು ಕಡೆ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ. ಭಾವನಸೌದತ್ತಿ ಗ್ರಾಮದಲ್ಲಿರುವಂಥ ಸುಗಂಧ ದೇವಿ ದೇಗುಲಕ್ಕೆ ಜಲದಿಗ್ಬಂಧನ ಆಗಿರುವಂಥದ್ದು. ಈಗಾಗಲೇ 2,17,000 ಕ್ಯೂಸೆಕ್ ದಾಟಿರುವಂಥದ್ದು ಕೃಷ್ಣಾ ನದಿಯಲ್ಲಿ ಒಳಹರಿವು. ಕ್ಷಣ ಕ್ಷಣಕ್ಕೂ ಕೂಡ ನೀರು ಹೆಚ್ಚಳ ಹಿನ್ನೆಲೆಯಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ. ಇನ್ನು 3 ಅಡಿ ನೀರು ಹೆಚ್ಚಳವಾದಲ್ಲಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗುವಂಥ ಭೀತಿ. 2,17,000 ಕ್ಯೂಸೆಕ್ ಅಂದರೆ ಎಷ್ಟು? 21 TMC ಹತ್ತತ್ರ. 21 TMC ಅಂದರೆ ಎಷ್ಟು? ಒಂದೊಂದು ಡ್ಯಾಮ್ ಇದೆಯಲ್ಲ, ಒಂದು ಡ್ಯಾಮನ್ನು ಒಂದೇ ಸಲ ತೆಗೆದು ಬಿಟ್ಟರೆ ಯಾವ ರೀತಿಯಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ, ನೀರು ಒಂದೇ ಸಲ ಹರಿಯುತ್ತೆ ಅಂತ ಪರಿಸ್ಥಿತಿ ಇದೆ ಪಾಪ ಆ ಭಾಗದಲ್ಲಿ. ಪಶ್ಚಿಮ ಘಟ್ಟ ಭಾಗದಲ್ಲಿ ನಿರಂತರ ಮಳೆಯ ಹಿನ್ನೆಲೆಯಲ್ಲಿ ಘಟಪ್ರಭಾ ನದಿಗೆ ಹರಿದು ಬರ್ತಾ ಇದೆ 65,000 ಕ್ಯೂಸೆಕ್ ನೀರು. 65,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಮುಧೋಳ ತಾಲೂಕಿನ 12 ಸೇತುವೆಗಳು ಮುಳುಗಡೆ ಆಗಿರುವಂಥದ್ದು. ಮಾಚಕನೂರು ಹೊಳೆ ಬಸವೇಶ್ವರ ದೇವಾಲಯ ಜಲಾವೃತ ಆಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಚಕನೂರು ಸಾವಿರಾರು ಎಕರೆ ಬೆಳೆ ನಾಶ ಆಗಿದೆ. ರೈತರು ಕಂಗಾಲಾಗಿದ್ದಾರೆ. ಪಾಪ ಎಲ್ಲ ಕಡೆನೂ ರೈತರು ಈಗ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ರೈತರಿಗೆ ಈ ಸಂದರ್ಭದಲ್ಲಿ ಸರ್ಕಾರ ನೆರವಾಗಬೇಕಾಗಿದೆ. ಯಾಕೆಂದರೆ ಬೆಳೆಗಳೆಲ್ಲವೂ ಕೂಡ ನಾಶ ಆಗಿರುವಂಥದ್ದು ಮಳೆ ಬಂದಂಥ ಹಿನ್ನೆಲೆಯಲ್ಲಿ. ದೊಡ್ಡ ಪ್ರಮಾಣದಲ್ಲಿ ಜಮೀನುಗಳಲ್ಲಿ ನೀರು ನಿಂತ್ಕೊಳ್ತಾ ಇದೆ. ಕಂಟಿನ್ಯೂಸ್ಲಿ ಬೇರೆ ಮಳೆ ಸುರಿತಾನೆ ಇರುವಂಥ ಹಿನ್ನೆಲೆಯಲ್ಲಿ ಬೆಳೆದಿದ್ದಂಥ ಬೆಳೆಯೆಲ್ಲ ಸರ್ವನಾಶ ಆಗೋಗಿದೆ, ಕೊಳ್ತೋಗ್ಬಿಟ್ಟಿದ್ದಾವೆ, ನೀರು ಪಾಲಾಗೋಗಿದೆ. ಇದು ಬಾಗಲಕೋಟೆಯ ಪರಿಸ್ಥಿತಿ. ಮಹಾರಾಷ್ಟ್ರದ ಮಳೆಯ ಅಬ್ಬರಕ್ಕೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಸಾಕಷ್ಟು ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲೂ ಕೂಡ ತೊಂದರೆ ಆಗಿದೆ. ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ. ನಾರಾಯಣಪುರದ ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರನ್ನು ರಿಲೀಸ್ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿಯ ಡ್ಯಾಮ್ ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ 2,60,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಜಲಾಶಯದ 30 ಕ್ರಸ್ಟ್ ಗೇಟಿಂದಲೂ ಕೂಡ ಓಪನ್ ಮಾಡುವ ಮೂಲಕ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಹಾಲ್ನೊರೆಯಂತೆ ದುಮ್ಮುಕ್ತಾ ಇರುವಂಥದ್ದು ಬಸವಸಾಗರ ಡ್ಯಾಮ್. ಜಲಾಶಯದ ರಮಣೀಯ ಸೊಬಗು ಕಣ್ತುಂಬಿಕೊಳ್ತಾ ಇದ್ದಾರೆ ಪ್ರವಾಸಿಗರು. ಆ ಒಂದು ದೃಶ್ಯ ಅಂತೂ ನೋಡಲಿಕ್ಕೆ ಒಂದು ರೀತಿಯಾಗಿ ಅದ್ಭುತವಾಗಿದೆ. ಪ್ರವಾಸಿಗರು ದಾಂಗುಡಿ ಇಡ್ತಾ ಇದ್ದಾರೆ. ಏಕೆಂದರೆ ಅಲ್ಲೇನು 1 TMC 2 TMC ಅಲ್ಲ ನೀರು ಬಿಡ್ತಾ ಇರೋದು. 2,60,000 ಕ್ಯೂಸೆಕ್ಕು ಅಂದರೆ 24-25 TMC ನೀರು ಬಿಟ್ಟಂಗೆ ಒಂದೊಂದು ಡ್ಯಾಮ್ನ ನೀರದು. ಹೇಮಾವತಿ ಡ್ಯಾಮು, ಕಬಿನಿ ಡ್ಯಾಮ್ ಎಲ್ಲ ನಾವು ನೋಡ್ತಿರ್ತೀವಲ್ಲ, ಅದೆಲ್ಲ ಒಂದು ಡ್ಯಾಮ್ನ ಕೆಪಾಸಿಟಿ ಎಷ್ಟಪ್ಪ ಅಂದರೆ ಇಷ್ಟೇ. ಈಗ ಬಿಡ್ತಾ ಇದ್ದಾರಲ್ಲ ನೀರು, ಅಷ್ಟು ಒಂದೇ ಸಲ ತುಂಬಿಡುತ್ತೆ ಈ ಥರ ನೀರು ಬಿಟ್ಬಿಟ್ರೆ ಆ ಡ್ಯಾಮ್ಗಳಿಗೆ.
ನಾರಾಯಣಪುರ ಡ್ಯಾಮ್ ಬಳಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್. ನೋಡೋಣ. ಯಾದಗಿರಿ ಜಿಲ್ಲೆಯ ಜನರ ಜೀವನಾಡಿಯಾಗಿರುವ ಬಸವಸಾಗರ ಜಲಾಶಯ ಭರ್ತಿಯಾಗಿ ತುಂಬಿ ಮೈದುಂಬಿ ಹರಿತಾ ಇದೆ. ಏನೋ ನೀವು ದೃಶ್ಯಾವಳಿಗಳಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು. ಏನೋ ಈ ಬಸವಸಾಗರ ಜಲಾಶಯಕ್ಕೆ 2,60,000 ಕ್ಯೂಸೆಸ್ ನೀರನ್ನು ಕೃಷ್ಣಾ ನದಿಗೆ ಹರಿಬಿಡಲಾಗ್ತಾ ಇದೆ. ಕೃಷ್ಣಾ ನದಿ ಏನು ಈಗ ನೀರು ಬಸವಸಾಗರ ಜಲಾಶಯದಿಂದ ಬಿಟ್ಟಿರೋದ್ರಿಂದ ಮೈ ತುಂಬಿ ಹರಿತಾ ಇದೆ. ಒಂದು ದೃಶ್ಯವನ್ನು ನೋಡ್ತಾ ಇದ್ದರೆ ಒಂದು ಮೈ ರೋಮಾಂಚನವಾಗುತ್ತೆ. ಒಂದು ರಮಣೀಯ ರೀತಿಯಲ್ಲಿ, ರಮಣೀಯ ನರ್ತನ ರೀತಿಯಲ್ಲಿ ನೀರು ಏನು ಬಸವಸಾಗರ ಜಲಾಶಯದಿಂದ ನೀರು ಹರಿದು ಕೃಷ್ಣಾ ನದಿ ಸೇರ್ತಾ ಇದೆ. ಜಿಲ್ಲಾಡಳಿತವು ಕೂಡ ಮುನ್ನೆಚ್ಚರಿಕೆಯನ್ನು ನೀಡಿದೆ. ಯಾವುದೇ ಕಾರಣಕ್ಕೂ ಜನರಾಗಲಿ ಜಾನುವಾರುಗಳಾಗಲಿ ಈ ನದಿ ಪಾತ್ರದಲ್ಲಿ ಹೋಗಬಾರ್ದು, ನದಿ ದಂಡೆಗೆ ಹೋಗದೇ ಇರುವಂತೆ ಕಟ್ಟೆಚ್ಚರವನ್ನು ಹೊರಡಿಸಿದೆ. ಡಂಗೂರ ಸಾರುವ ಮೂಲಕ ಕೃಷ್ಣಾ ನದಿ ತಟದಲ್ಲಿರ್ತಕ್ಕಂಥ ಜನರು ನದಿ ತೀರಕ್ಕೆ ಹೋಗದಂತೆ ಜಿಲ್ಲಾಡಳಿತ ಸೂಚನೆಯನ್ನು ಸಹ ಕೊಟ್ಟಿದೆ. ಮುಖ್ಯವಾಗಿ ಇನ್ನೊಂದು ರೀತಿಯಲ್ಲಿ ಹೇಳಬೇಕಂದ್ರೆ ಇದು ಬಹುದೊಡ್ಡ ಅಣೆಕಟ್ಟು, 33 TMC ಹೊಂದಿರತಕ್ಕಂತಹ ಜಲಾಶಯ ಇದಾಗಿದೆ. ಇಲ್ಲಿ ಯಾವುದೇ ರೀತಿಯ ಭದ್ರತೆ ಇಲ್ಲ, ಭದ್ರತಾ ಲೋಪ ವ್ಯವಸ್ಥೆ ಕಂಡು ಬರ್ತಾ ಇದೆ. ಜನರು ನೋಡಬಹುದು ನದಿ ಏನು ಡ್ಯಾಮಿನ ಹತ್ತಿರಕ್ಕೆ ಹೋಗಿ ಫೋಟೋಶೂಟನ್ನು ಮಾಡ್ಕೋತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಮಾರಿದರೆ ಏನು ಶಿವನ ಪಾದ ಸೇರೋದು ಗ್ಯಾರಂಟಿ ಅಂತ ಹೇಳಬೇಕಾಗುತ್ತೆ. ಇಲ್ಲಿ ಅಷ್ಟೊಂದು ಬಲವಾದಂತಹ ಒಂದು ತಡೆಗೋಡೆ ಇಲ್ಲ, ಒಂದು ರಾಡ್ ಇದೆ. ಆಯತಪ್ಪಿ ಬಿದ್ದರೆ ಅವರ ಸಾವು ನೋವುಗಳು ಕೂಡ ಉಂಟಾಗುತ್ತೆ. ಈ ರೀತಿ ಜನರು ಬಂದು ಉಚ್ಚಾಟವನ್ನು ಆಡ್ತಾ ಇದ್ದಾರೆ ಯುವಕರು. ಇವರಿಗೆ ಒಂದು ಪೊಲೀಸರು ಇಲ್ಲಿ ನಿಯೋಜನೆಯನ್ನು ಮಾಡಬೇಕು. ನಿಯೋಜನೆ ಮಾಡಿದರೆ ಮುಂದೆ ಆಗ್ತಕ್ಕಂಥ ಅನಾಹುತವನ್ನು ತಡಿಬಹುದು ಅಂತ ಹೇಳಬೇಕಾಗುತ್ತೆ. ಒಟ್ಟಾರೆಯಾಗಿ ಯಾದಗಿರಿ ಜಿಲ್ಲೆಯ ಜನರು ಮತ್ತೊಮ್ಮೆ ಪ್ರವಾಹವನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಬೇಕಾಗುತ್ತೆ. ಯಾದಗಿರಿಯಿಂದ ಗಣೇಶ್ ಪಾಟೀಲ್, ನ್ಯೂಸ್ 18.